ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಚಿಕ್ಕ ಮಕ್ಕಳಲ್ಲಿ ಋತುಮತಿಯಾಗಲು ಕಾರಣವೇನು, ಅವರು ಬೇಗನೆ ಚಿಕ್ಕ ವಯಸ್ಸಿಗೆ ಯಾಕೆ ಋತುಮತಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಹೆಣ್ಮಕ್ಳು ತುಂಬ ಚಿಕ್ಕ ಪ್ರಾಯದಲ್ಲಿಯೇ ಋತುಮತಿಯರಾಗ್ತಾ ಇದ್ದಾರೆ. 8ರಿಂದ 9 ವರ್ಷಕ್ಕೆಲ್ಲ ಋತುಮತಿಯರಾಗ್ತಾ ಇದ್ದಾರೆ. ಇಷ್ಟು ಚಿಕ್ಕ ಪ್ರಾಯದಲ್ಲಿ ಋತುಚಕ್ರ ಪ್ರಾರಂಭವಾದರೆ ಮಕ್ಕಳಿಗೆ ಅದರ ಬಗ್ಗೆ ಅರಿವು ಕೂಡ ಇರಲ್ಲ. ಇದೇ ಕಾರಣಕ್ಕೆ ಪೋಷಕರು ತುಂಬಾ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಈಗಿನ ಜೀವನ ಶೈಲಿ ಹಾಗೂ ಆಹಾರ ಶೈಲಿಯಿಂದಾಗಿ ಮಕ್ಕಳು ಬೇಗನೆ ಋತುಮತಿ ಆಗ್ತಾ ಇದ್ದಾರೆ. 8 ವರ್ಷದಲ್ಲಿ ಆದರೆ ಪಾಪ ಆ ಮಗುವಿಗೆ ಪ್ಯಾಡ್ ಬದಲಾಯಿಸುವುದು ಕೂಡ ಕಷ್ಟ ಆಗುತ್ತೆ. ಮೊದಲೆಲ್ಲ ಹೆಣ್ಣು ಮಕ್ಕಳು 14ರಿಂದ 16 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು. ಆದರೆ ಈಗಾಗಲ್ಲ, 8ರಿಂದ 9 ವರ್ಷಕ್ಕೆ ಋತುಮತಿಯರಾಗ್ತಾ ಇದ್ದಾರೆ. ಮಕ್ಕಳು ಬೇಗನೆ ಋತುಮತಿಯಾಗುವುದು ಕೂಡ ಒಳ್ಳೆಯದಲ್ಲ. ಬೇಗನೆ ಋತುಮತಿಯಾದರೆ ಪ್ರಿಮೆನೋಪಾಸ್ ಅಪಾಯ ಇದೆ. ಹೀಗಾಗಿ 12 ವರ್ಷದ ಬಳಿಕ ಋತುಮತಿಯಾದರೆ ಒಳ್ಳೆಯದು. ಈಗ ನಿಮ್ಮ ಮಕ್ಕಳು ಚಿಕ್ಕ ಪ್ರಾಯದಲ್ಲಿ ಋತುಮತಿ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟುವುದು ಹಾಗೆ ಎಂಬುದರ ಬಗ್ಗೆ ಒಂದಿಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಪ್ರತಿದಿನ 1 ಗಂಟೆ ಸೂರ್ಯನ ಬೆಳಕು ಮಕ್ಕಳ ಮೈ ಮೇಲೆ ಬೀಳಬೇಕು. ನಿಮ್ಮ ಮಕ್ಕಳ ಮೇಲೆ ಪ್ರತಿದಿನ 1 ಗಂಟೆಯಾದರೂ ಬೆಳಗಿನ ಬಿಸಿಲು ಮೈ ಮೇಲೆ ಬೀಳಬೇಕು. ಇದರಿಂದ ಮಕ್ಕಳಿಗೆ ಅವಶ್ಯಕತೆ ಇರುವ ವಿಟಮಿನ್ ಡಿ ಸಿಗುವುದು. ನೀವು ಈ ಸಮಯದಲ್ಲಿ ಮಕ್ಕಳ ಜೊತೆ ಮನೆಯ ಹೊರಗಡೆ ಬಂದು ಆಟವಾಡಿ, ಅಲ್ಲದೆ ಅವರಿಗೆ ಮೊಬೈಲ್ ಕೊಡೋದು, ಟಿವಿ ಮುಂದೆ ಕೂರಿಸೋದು ಮಾಡಿಸದೆ ಹೊರಗಡೆ ಹೋಗಿ ಆಟ ಆಡಲು ಪ್ರೋತ್ಸಾಹಿಸಿ. ರಜೆ ಇರುವಾಗ ಮನೆಯೊಳಗಡೆ ಇರುವುದಕ್ಕಿಂತ ಹೊರಗಡೆ ಹೋಗಿ ಆಟ ಆಡಲಿ ಮಕ್ಕಳನ್ನು ಪ್ರೋತ್ಸಾಹಿಸಿ. 2ನೇದಾಗಿ, ಮಕ್ಕಳಿಗೆ ಕಾಸ್ಮೆಟಿಕ್ ಹಚ್ಚಬೇಡಿ. ಮಕ್ಕಳಿಗೆ ಕಾಸ್ಮೆಟಿಕ್ ಹಚ್ಚುವುದು ಒಳ್ಳೆಯದಲ್ಲ. ಅದು ಅವರ ತ್ವಚೆಗೆ ಒಳ್ಳೆಯದಲ್ಲ. ಅಲ್ಲದೆ ಕಾಸ್ಮೆಟಿಕ್ಗೂ ಹಾಗೂ ಬೇಗನೆ ಋತುಮತಿ ಆಗುವುದಕ್ಕೂ ಕೂಡ ಸಂಬಂಧ ಇದೆ. ಆದ್ದರಿಂದ ಮಕ್ಕಳಿಗೆ ಕಾಸ್ಮೆಟಿಕ್ ಬಳಸಬೇಡಿ. ಅಲ್ಲದೆ ಮಕ್ಕಳಿಗೆ ಕಾಸ್ಮೆಟಿಕ್ ನೀಡುವುದು ಅವರ ತ್ವಚೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. 3ನೇದಾಗಿ, ನಾನ್ ವೆಜ್ ಕಡಿಮೆ ಬಳಸಿ. ಮಕ್ಕಳಿಗೆ ಪ್ರತಿದಿನ ನಾನ್ ವೆಜ್ ಕೊಡಬೇಡಿ. ನಾನ್ ವೆಜ್ ಸೇವನೆ ವಾರದಲ್ಲಿ 2 ಬಾರಿ ಇದ್ದರೆ ಒಳ್ಳೆಯದು. ಪ್ರತಿದಿನ ನಾನ್ ವೆಜ್ ಸೇವನೆ ಮಾಡೋದ್ರಿಂದ ಬೇಗನೆ ಋತುಮತಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ನೀಡಿ. ನಾನ್ ವೆಜ್ ಕಡಿಮೆ ತಿನ್ನಿಸಿ. ಮೀನು ಒಳ್ಳೆಯದು. ಫಾರ್ಮ್ ಕೋಳಿ ಬದಲಿಗೆ ನಾಟಿ ಕೋಳಿ ನೀಡಿ. ಮೊಟ್ಟೆಯನ್ನು ಕೂಡ ಮಿತಿಯಲ್ಲಿ ನೀಡಿ. ಜಂಕ್ ಫುಡ್ ಹೆಚ್ಚು ನೀಡಬೇಡಿ. ಹೀಗೆ ಅವರ ಆಹಾರದ ಕ್ರಮದ ಕಡೆಗೆ ಗಮನ ಹರಿಸಿ. 4ನೇದಾಗಿ, ದೈಹಿಕ ಚಟುವಟಿಕೆ ತುಂಬಾ ಮುಖ್ಯ. ಮಕ್ಕಳಿಗೆ ದೈಹಿಕ ಚಟುವಟಿಕೆ ತುಂಬಾ ಮುಖ್ಯ. ಆದ್ದರಿಂದ ಮಕ್ಕಳನ್ನು ಡ್ಯಾನ್ಸ್, ಕ್ರೀಡೆ, ಯೋಗ, ಕರಾಟೆ ಅಂತ ಸೇರಿಸಿ. ಇದರಿಂದ ಅವರು ದೈಹಿಕವಾಗಿ ಫಿಟ್ ಆಗಿರ್ತಾರೆ. ಪ್ರತಿನಿತ್ಯ 2 ಗಂಟೆ ದೈಹಿಕ ವ್ಯಾಯಾಮ ಅವಶ್ಯಕ. ನೀವು ಅವರ ಜೊತೆ ಆಟ ಆಡೋದ್ರಿಂದ ಅವರಿಗೂ ಖುಷಿ. ಅಪ್ಪ ಅಮ್ಮ ಮಕ್ಕಳು ಫಿಟ್ನೆಸ್ ಕಡೆ ಗಮನ ಹರಿಸ್ಬೋದು. 5ನೇದಾಗಿ, ತುಂಬ ಹಾಲು ಕೊಡಬೇಡಿ. ಕೆಲವರು ಮಕ್ಕಳಿಗೆ ತುಂಬಾ ಹಾಲು ಕೊಡ್ತಾರೆ. ಹಾಗೆ ಮಾಡಬೇಡಿ. ಮಕ್ಕಳಿಗೆ ದಿನದಲ್ಲಿ 1 ಅಥವಾ 2 ಲೋಟ ಹಾಲು ಕೊಡಿ. ತುಂಬ ಹಾಲು ಕುಡಿಯೋದ್ರಿಂದ ಹಾರ್ಮೋನ್ಗಳ ಬದಲಾವಣೆಯಾಗಿ ಮಕ್ಕಳು ಬೇಗನೆ ಋತುಮತಿಯಾಗೋ ಸಾಧ್ಯತೆ ಇದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.